ಎಲ್ರಿಗೂ ನಮಸ್ತೆ. ಇವತ್ತು ಮಾತಾಡ್ತಿರೋ ವಿಷಯ ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ, ರ್ಯಾಪಿಡೋ. ಈಗ ಬೆಳಗ್ಗೆ ಎದ್ದು ಎಲ್ಲ ಥರ ಸೋಷಿಯಲ್ ಮೀಡಿಯಾ ಎಲ್ಲ ತೆಗೆದ್ರು. ಬೆಳಗ್ಗೆ ಎದ್ದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಬ್ಯಾನು, ಬೈಕ್ ಟ್ಯಾಕ್ಸಿ ಬ್ಯಾನು, ಬೈಕ್ ಟ್ಯಾಕ್ಸಿ ಬ್ಯಾನು, ರ್ಯಾಪಿಡೋ ಬ್ಯಾನು. ಫೇಸ್ಬುಕ್ ಓಪನ್ ಮಾಡಿದ್ರೆ ರ್ಯಾಪಿಡೋ ಬ್ಯಾನು, ಯೂಟ್ಯೂಬರ್ ಮಾಡಿದ್ರು ರ್ಯಾಪಿಡೋ ಬ್ಯಾನು. ಬೈಕ್ ಟ್ಯಾಕ್ಸರ್ ಹಂಗೆ ಮಾಡಿದ್ರು, ಬೈಕ್ ಟ್ಯಾಕ್ಸರ್ ಹಿಂಗೆ ಮಾಡಿದ್ರು, ಬೈಕ್ ಟ್ಯಾಕ್ಸಿಯಿಂದ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿ ಹಂಗೆ ಹಿಂಗೆ. ಸರ್, ಬೆಳಗ್ಗೆಯಿಂದ ಅಲ್ಲ ಸರ್, 4 ದಿನದಿಂದ ಬರೀ ಇದೇ ನ್ಯೂಸು. ಸರಿ, ಓಕೆ, ಯಾರು ಮಾತಾಡ್ತಾರೆ. ಯಾರು ಮಾತಾಡ್ತಾವೆ ಕರೆಕ್ಟಾಗಿ? ಇವತ್ತು ಎಷ್ಟೋ ಜನ ಬೈಕ್ ಟ್ಯಾಕ್ಸಿಯಿಂದ ಊಟ ತಿಂತವ್ರೆ, ಯಾರೂ ಬಂದು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಎಷ್ಟೋ ಜನ ಕಾಲೇಜ್ ಫೀಸ್ ಕಟ್ಕೊತಾವ್ರೆ, ಅದು ಯಾರಿಗೂ ಗೊತ್ತಾಗ್ತಿಲ್ಲ. ಇವತ್ತು ಬೈಕ್ ಟ್ಯಾಕ್ಸಿಯಿಂದ ಎಷ್ಟೋ ಜನ ಒಂದೊತ್ತು ಊಟರು ಹೊಂಚ್ಕೊಂಡು ತಿಂತವ್ರೆ. ಈಗ ಎಷ್ಟೋ ಜನ ಏನು ಮಾಡವ್ರೆ ಅಂದರೆ, ಸಡನ್ನಾಗಿ ಬೆಂಗಳೂರಿಗೆ ಬಂದವ್ರೆ, ಕೆಲಸ ಹುಡುಕ್ತಾವ್ರೆ. ಡಿಗ್ರಿಗಳಾಗೋ ಸರ್, ಕೆಲಸಗಳು ಸಿಗ್ತಾ ಇಲ್ಲ. ಏನೋ ಹೊಟ್ಟೆಪಾಡಿಗೆ ಒಂದೆರಡು ಊಟ ಮಾಡೋ ಅಂತ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡವ್ರೆ. ನೀವು ಅದರಲ್ಲೂ ತಪ್ಪು ಹುಡುಕ್ತೀರಾ. ಏನು ಮಾಡೋಣ ಹಿಂಗಾದ್ರೆ? ಸರಿ, ನೀವು ಆಟೋದರೇ ಹೇಳ್ರಿ, ನಿಮ್ಮ ಆಟೋ ಸೇಫ್ ಇದೆಯಾ ಅಂತ. ನಾನು ಆಟೋದವ್ರನ್ನ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡ್ತಾ ಇಲ್ಲ. ಆಟೋದವ್ರನ್ನ ಬ್ಲೇಮ್ ಮಾಡ್ತೀವಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನಾನು ನಿಮಗೆ ಕ್ವಶನ್ ಮಾಡ್ತಾ ಇರೋದು, ನಿಮ್ಮ ಆಟೋ ಸೇಫ್ ಆಯ್ತಾ? ನಿಮ್ಮ ಆಟೋದಲ್ಲಿ ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿದ್ಯಾ? ನಿಮ್ಮ ಆಟೋ ಓಡಿಸೋರೆಲ್ಲ ಕರೆಕ್ಟಾಗಿ ಅವರಾ? ಸರ್, ಆ ಥರ ನೋಡೋಕೆ ಹೋದ್ರೆ ನಿಮ್ಮ ಆಟೋನ ಬ್ಯಾನ್ ಮಾಡಬೇಕು ಸರ್. ಈಗ ನಿಮ್ಮ ಆಟೋದಲ್ಲಿ ರೇಪ್ ಆಗಿಲ್ವಾ? ನಿಮ್ಮ ಆಟೋದಲ್ಲಿ ಕಿಡ್ನಾಪ್ ಆಗಿಲ್ವಾ? ನಿಮ್ಮ ಆಟೋದಲ್ಲಿ ಗಾಂಜಾ ಸಾಗಿಸಿಲ್ವಾ? ನೀವು ತಕ್ಕಂದ್ರೆ ಹೇಳ್ತೀರಾ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿಲಿ ಗಾಂಜಾ ಸಾಗಿಸ್ತಾರೆ, 4 ದಿನ ಸಿಗಲ್ಲ. ಸರ್, ಪೊಲೀಸರು ಇರೋದು ಏನಕ್ಕೆ ಸರ್? ಹಿಡಿಯೋಕ್ಕೆ ಸರ್. ಸಾಗಿಸ್ಬೇಕು ಅಂದವನು ಬೈಕಲ್ಲಿ ಅಂತಲ್ಲ, ಏನರ ಬೇಕಾದ್ರೂ ಸಾಗಿಸ್ತಾನೆ. ಅದು ಹಿಡಿಬೇಕು ಅಂತಲೇ ಪೊಲೀಸರು ಇರೋದು. ಅದು ನಿಮ್ಗೆ ಅರ್ಥ ಆಯ್ತಾ? ಅದನ್ನು ಬಿಟ್ಬಿಟ್ಟು ನೀವೇನು ತಕ್ಕಂದ್ರೆ ಬೈಕ್ ಟ್ಯಾಕ್ಸಿ ಅಂತ ಕೂತ್ಕೊಂಡಿದ್ದೀರಾ. ಇನ್ನೊಂದು ನಂಗೆ ಅರ್ಥ ಆಗ್ತಾ ಇಲ್ಲ, ಈಗ ಆಟೋದರೆಲ್ಲ ಯಾವಾಗ ಪೊಲೀಸರಾದರು? ಯಾರೋ ಒಬ್ಬ ಬರುವ ರೋಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಒಂದು 200-300 ರೂಪಾಯಿ ದುಡ್ಕೊಂತವನೆ, ಅವ್ನು ಹಿಡ್ಕೊಂತೀರ, ಹೊಡೆದು ಬಿಡ್ತೀರಾ. ನೀವು ಪೊಲೀಸರಾ? ಇಲ್ಲ ನೀವೇನು ರೌಡಿಗಳಾ? ಹೇಳ್ರಿ. ಬೈಕ್ ಟ್ಯಾಕ್ಸಿ ಏನು ತಪ್ಪು ಮಾಡೋರೆ? ನಿಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದ್ರೆ ಹೋಗಿ ಗೌರ್ಮೆಂಟ್ನ ಕ್ವಶನ್ ಮಾಡಿ. ನೀವೇನಕ್ಕೆ ಅಪ್ರೂವ್ ಕೊಟ್ರಿ ರ್ಯಾಪಿಡೋಗೆ? ನೀವೇನಕ್ಕೆ ಅಪ್ರೂವ್ ಕೊಟ್ರಿ ಊಬರ್ಗೆ? ನೀವು ಹೋಗಿ ಡೈರೆಕ್ಟ್ ಗೌರ್ಮೆಂಟ್ ಕ್ವಶನ್ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಬಟ್ಪಾಯಿ ಮೇಲೆ ಏನು ಕೈ ಮಾಡ್ತಾ ಇದ್ದೀರಾ? ಬಟ್ಪಾಯಿಗಳು ಏನಕ್ಕೆ ಇಟ್ಕೊಡ್ತಾ ಇದ್ದೀರಾ ಸರ್? ಅವ್ನ ದಿನಕ್ಕೆ ದುಡಿಯೋದು 200-300 ರೂಪಾಯಿ ದುಡ್ಡು ಸರ್. ಅದನ್ನು ತಾಣೋಗ್ಬಿಟ್ಟು ನೀವು ಆರ್ ಟಿ ಓದಾಗ ಇಟ್ಕೊಡ್ತೀರಾ. ಅವ್ರು ಆರ್ ಟಿ ಓದವ್ರು ಏನು ಮಾಡ್ತಾರೆ ಹೇಳ್ರಿ? 5,000, 10,000, 15,000 ದಂಡ ಹಾಕ್ತಾರೆ. ಅದನ್ನ ತರಕ್ಕೆ ಅವ್ನು ಯಾರ ಮನೆ ಹಾಳು ಮಾಡಬೇಕು? ಯಾರ ಮನೆ ಹಾಳು ಮಾಡ್ತಿರ್ಬೇಕು ಅವ್ನು ದುಡ್ಡು ಅಷ್ಟು ಅಂತ? ನಿಮ್ಗೆ ಅರ್ಥ ಆಯ್ತಾ ಅದು? ಅದೇ ಕೆಲಸ ನಿಮ್ಮ ಆಟೋದ ಮೇಲೆ ದಂಡ ಹಾಕಿದ್ರೆ 5,000, 10,000 ಹೇಳ್ರಿ. ನಿಮ್ಮ ಆಟೋ ಮೇಲೆ 5,000, 10,000 ದಂಡ ಹಾಕೋರೇನು ಕೇಳ್ರಿ? ನಿಮ್ಗೆ ಎಷ್ಟು ಹೊಟ್ಟೆ ಇರ್ತೈತೆ ಹೇಳ್ರಿ? ಅದೇ ಥರ ತಾನೇ ಬೈಕ್ ಟ್ಯಾಕ್ಸಿಗಳು. ಸರಿ, ನಾನೀಗ ಆರ್ ಟಿ ಓದೊಂದು ಕ್ವಶನ್ ಮಾಡ್ತೀನಿ ಸರ್. ಈಗ ನೀವು ಅಧಿಕಾರ ಐತೆ ನಿಮ್ಮ ಕೈಯಲ್ಲಿ, ಪವರ್ ಐತೆ, ರೋಡೆಲ್ಲ ನಿಮ್ಮದೇ. ಸರಿ, ಓಕೆ, ಒಪ್ಕೊಳ್ಳೋಣ. ಹಂಗಂತ ರೋಡಾಗಿರೋ ಗುಂಡಿಗಳು ನಿಮ್ಮ ಕಣ್ಣಿಗೆ ಕಾಣಲ್ಲ. ರೋಡೆಲ್ಲ ನಿಮ್ಮದೇ, ಬಟ್ ಆ ರೋಡಾಗಿರೋ ಗುಂಡಿಗಳು ಕಣ್ಣಿಗೆ ಕಾಣಲ್ಲ. ರೋಡೆಲ್ಲ ನಿಮ್ಮದೇ, ರೋಡಾಗ ಟ್ರಾಫಿಕ್ ನಿಮ್ಮ ಕಣ್ಣಿಗೆ ಕಾಣಲ್ಲ. ರೋಡೆಲ್ಲ ನಿಮ್ಮದೇ. ರೋಡಾಗೆ ಅಷ್ಟೊಂದು ಟ್ರಾಫಿಕ್ಕು ಪೀಕಲ್ಲಿರುತ್ತೆ, ನಿಮ್ಗೆ ಅದು ಯಾವುದು ಕಣ್ಣಿಗೆ ಕಾಣಲ್ಲ, ಬಟ್ ರೋಡೆಲ್ಲ ನಿಮ್ಮದೇ. ಎಂಥರ ಹೆಂಗಪ್ಪ ಅಂದರೆ, ಎಕ್ಸಾಂಪಲ್ ಒಂದು ಲಾರಿಗಳು ಕೊಡ್ತೀನಿ. ಈಗ ಲಾರಿಗಳು ನೈಟ್ ಟೈಮು ಬರಬೇಕು ಸಿಟಿ ಒಳಕ್ಕೆ, ಬಟ್ ಹಂಗಲ್ಲ. ಯಾವನೊಬ್ಬ 500 ರೂಪಾಯಿ ಕೊಟ್ಟ ಬಿಟ್ಟರು ಸಿಟಿ ಒಳಕ್ಕೆ ಅಲ್ಲ ಸರ್. ಈಗ ಆರ್ ಟಿ ಓದವರು ನೀವು ಅಷ್ಟೊಂದು ಅಧಿಕಾರ ಐತೆ, ಅಷ್ಟೊಂದು ಬುದ್ಧಿ ಐತಾನೆ, ನೀವು ಕುಂಡ್ರಿಸ್ಕೊಳ್ರಿ ಬೈಕ್ ಟ್ಯಾಕ್ಸಿಯರ್ನ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲಪ್ಪ, ಈ ಥರ ಮಾಡ್ಕೊಳ್ರಿ, ಹಿಂಗೆ ಮಾಡ್ರಿ ಅಂತ ಹೇಳ್ರಿ, ಅರ್ಥ ಮಾಡಿಸ್ರಿ. ಯಾರೋ ಬಡವ್ರು ಬಂದವ್ರೆ, ಯಾರೋ ವಿದ್ಯೆ ಇಲ್ದವನು, ವಿದ್ಯೆ ಇರೋನು, ಯಾರೋ ಒಬ್ರು ಬಂದವನು, ಅವ್ನಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾವುದೋ ಒಂದು ಆ್ಯಪ್ ಐತೆ, ಒಂದು 2 ಹೊತ್ತು ಊಟ ತಿನ್ನೋಕೊಂದು 200-300 ರೂಪಾಯಿ ದುಡ್ಡಾಗುತ್ತೆ ಅಂತ ಬಂದಿಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾವನೆ. ಸರಿನಾ? ಹಿಡ್ಕೊಂಡೋಗಿ ಏಕ್ದಮ್ ಗಾಡಿ ಒಳಕ್ಕೆ ಹಾಕ್ಬಿಡೋದು, ಒಂದು ಆಸೆ ಕ್ಯಾನ್ಸಲ್ ಮಾಡ್ಬಿಡೋದು, DL ಕ್ಯಾನ್ಸಲ್ ಮಾಡಿಸ್ಬಿಡೋದು, ಇದೆಲ್ಲ ಸಾರ್ ಅಧಿಕಾರ ಅಂದರೆ ಕುಂಡ್ರಿಸ್ಕೊಬೇಕು. ನೋಡಪ್ಪ, ರೂಲ್ಸ್ ಹಿಂಗೈತೆ, ನೀವು ಹಿಂಗೆ ಮಾಡ್ಕೊಳ್ರಿ, ಅರ್ಥ ಮಾಡಿಸ್ರಿ. ಅರ್ಥ ಮಾಡಿಸಿದ್ದೀರಾ ಯಾರಿಗಾನ? ಇಲ್ಲ.
ತಗೊಂಡೋದ್ರು ಒಳಕ್ಕೆ ಹಾಕಿದ್ರು 5,000 10,000 15,000 ದಂಡ ಹಾಕಿದ್ರು. ಸರಿ ಆ ದುಡ್ಡೆಲ್ಲ ಎಲ್ಲೋತೈತೆ? ಯಾರನ್ನ ಕ್ವಶನ್ ಮಾಡಿದ್ದೀರಾ RTOದವ್ರನ್ನ? ಹ್ಞೂ ಸರ್, ಈಗ ಅಷ್ಟೊಂದು ದಂಡ ಕಟ್ಟಿಸ್ಕೊಂಡಲ್ಲ, ದುಡ್ಡೆಲ್ಲ ಎಲ್ಲೋಯ್ತು? ಯಾರು ರೋಡ್ ಉದ್ಧಾರ ಮಾಡೋರೆ? ಯಾರು ರೋಡ್ ಉದ್ಧಾರ ಮಾಡೋರೆ? ಯಾರ ಮನೇನ ಯಾರು ಉದ್ಧಾರ ಮಾಡ್ಕೊಂಡವ್ರೆ? ಆ ಕ್ವಶನ್ನು ಬರಬೇಕು ತಾನೇ. ಅದೆಲ್ಲ ಬಂದರೆ ತಾನೇ ಕರೆಕ್ಟಾಗಿದ್ದು ಹೆಂಗೆ ನಡೀತೈತೆ ಅಂತ ಗೊತ್ತಾಗೋದು ಸಿಸ್ಟಮು. ಅದನ್ನ ಬಿಟ್ಟರು ಸುಮ್ಮನೆ ಹೋದ್ರು ಆಟೋದವರು, ಬೈಕ್ ಟ್ಯಾಕ್ಸರ್ ಮೇಲೆ ಗುಂಡಗಿರಿ ಮಾಡಿದ್ರು, ಬೈಕ್ ಟ್ಯಾಕ್ಸರ್ನ ಹಿಡ್ಕೊಟ್ರು, ಎಲ್ಲವರ ಇದೇ ಆಯಿತು. ಸರಿ ಸರ್, ಈಗ ಆಟೋದವ್ರ ಬಗ್ಗೆ ಈಗ ಆಟೋದವರನ್ನೇ ತಗೊಳ್ರಿ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ 200 ರೂಪಾಯಿ ಕೇಳ್ತೀರಾ. ಸರ್, ಯಾರ ಮನೆ ಹಾಳು ಮಾಡ್ತಾರ ಸರ್ 200 ರೂಪಾಯಿ ನಾವು ಅರ್ಧ ಕಿಲೋಮೀಟ್ರಿಗೆ? ಹಾಂ ಹೇಳ್ರಿ, ಯಾರ ಮನೆ ಹಾಳು ಮಾಡ್ತಾರ ಅಂದ್ರೆ 200 ರೂಪಾಯಿ ನಾವು ಅರ್ಧ ಕಿಲೋಮೀಟ್ರಿಗೆ? ಇಲ್ಲಿಂದ ಇನ್ನೊಂದು 100 ಮೀಟ್ರ್ ಮುಂದೆ ಗಡಿಗೆ ಬಿಡ್ರಿ ಅಂದರೂ ಬಿಡಲ್ಲ. ಆಲ್ರೆಡಿ ಅಲ್ಲಿಗಾಲೆ ಹೆಂಗೆ ಅಂದರೆ ಒಂಥರ ಮುಖ ಸಿಂಡ್ರಿಸ್ಕೊಂಡು ಒಳ್ಳೆಯ ರೇಂಜ್ ರಿಯಾಕ್ಷನ್ ಕೊಡ್ತಾ ಇದ್ದೀರಾ. ಸರ್ ಬನ್ನಿ ಸರ್, ಇದೇ ಬೈಕ್ ಟ್ಯಾಕ್ಸನ್ ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಬಿಡಿ ಅನ್ನಿ, ಬನ್ನಿ ಸರ್ ಅಂತ ಬಿಟ್ಟೋತಾರೆ. ನೀವು ಹೇಳ್ತೀರಾ ಲೇಡೀಸಿಗೆ ಸೇಫ್ಟಿ ಇಲ್ಲ. ಸರ್ ಲೇಡೀಸೇ ಸರ್ ಇವತ್ತು ಬೈಕ್ ಟ್ಯಾಕ್ಸಿ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ನಿಮ್ಗೆ ಅರ್ಥ ಆಗ್ತಾಯ್ತಾ ಸರ್? ಯಾವ ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳ ಜೊತೆ ಮೈ ಕೈ ಟಚ್ ಮಾಡ್ಕೊಂಡು ಕೂತ್ಕೊಬೇಕು ಅಂತ ಆಸೆ ಇರುತ್ತೆ ಹೇಳ್ರಿ? ಯಾರಿಗೆ ಆಸೆ ಇರುತ್ತೆ? ಏನಕ್ಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರ ಅವರು? ನಿಮ್ಮ ಪ್ರಾಬ್ಲಮಿಂದ ತಾನೇ ಅವ್ರು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾ ಇರೋದು. ಸುಮ್ಮನೆ ಬುಕ್ ಮಾಡ್ತಾವ್ರಾ? ಆಟೋದವ್ರು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇರೋದಕ್ಕೇನೆ ಆಟೋದವ್ರು ಸವಾಸ ಬೇಡಪ್ಪ ಅಂತ ಅವ್ರು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾ ಇರೋದು ಲೇಡೀಸು. ಅದನ್ನ ಬಿಟ್ಟು ಯಾವ ಲೇಡೀಸ್ಗೆ ಬೇರೆ ಗಂಡ್ಮಕ್ಳ ಜೊತೆ ಬೈಕೈ ಟಚ್ ಮಾಡ್ಕೊಂಡು ಬೇರೆ ಗಂಡ್ಮಕ್ಳ ಜೊತೆ ಬೈಕಿಂದ ಹೋಗ್ಬೇಕು ಅಂತ ಆಸೆ ಇರುತ್ತೆ ಹೇಳ್ರಿ? ಅದೇ ಒಬ್ಬ ಬೈಕ್ ಟ್ಯಾಕ್ಸಿ ತಗೊಳ್ಳಿ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಬಿಟ್ಟು ಬೇಕಾದ್ರೆ ಕೇಳಿದ್ರೆ, ಸರ್ ಇದೆಲ್ಲ ಸರ್ ಒಂಚೂರು ಮಿಸ್ ಆಯ್ತು, ಒಂಚೂರು ಮುಂದಕ್ಕೆ ಬಿಡಿ ಸರ್ ನಾನು ತಲೆನೇ ಕೇಳಿಸ್ಕೊಳಲ್ಲ. ಬನ್ನಿ ಮೇಡಮ್ ಪರವಾಗಿಲ್ಲ ಅಂತೇಳ್ಬಿಟ್ಟು ಬಿಟ್ಟು ಬರ್ತಾನೆ. ಇದ್ಯಾವುದೋ ನಿಮಗೆ ಗೊತ್ತಾಗಲ್ಲ. ಸರಿ, ಈಗ ಆಟೋದವ್ರು ಮಾಡ್ತಾ ಇರೋದೇನು? ಪಬ್ಲಿಕ್ಕು. ಬೈಕ್ ಟ್ಯಾಕ್ಸರ್ ಮಾಡ್ತಿರೋದೇನು? ಪಬ್ಲಿಕ್ ಟ್ಯಾಕ್ಸಿಗೆ ಬಿಟ್ಬಿಡ್ರಿ ಅದನ್ನ. ಪಬ್ಲಿಕ್ ಅವ್ರಿಗೆ ಆಟೋ ಬೇಕಾದ್ರೆ ಆಟೋ ಬುಕ್ ಮಾಡ್ಕೊಳ್ಳಿ, ಇಲ್ಲ ಪಬ್ಲಿಕ್ ಅವ್ರಿಗೆ ಬೈಕ್ ಟ್ಯಾಕ್ಸಿ ಬೇಕಾದ್ರೆ ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡ್ಕೊಂಡು ಬಿಟ್ಬಿಡ್ರಿ ಪಬ್ಲಿಕ್ಕಿಗೆ ಅದನ್ನ. ಏನಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಆ್ಯಕ್ಚುಲಿ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ಟೆಕ್ನಾಲಜಿನೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಪಬ್ಲಿಕ್ ಅವ್ರಿಗೊಂಚೂರು ಚಾಯ್ಸ್ ಮಾಡೋಕೆ ಬಿಡಿ. ಸೊ ಯಾಕಂದರೆ ಎರಡು ಪಬ್ಲಿಕ್ ಸರ್ವೆಂಟೇನೆ, ಆಟೋ ಮತ್ತು ಬೈಕ್ ಟ್ಯಾಕ್ಸಿ ಎರಡು ಪಬ್ಲಿಕ್ ಸರ್ವೆಂಟೇನೆ. ಸೊ ಅವ್ರಿಗೆ ಯಾವ್ದು ಬೇಕಾದ್ರೂ ಅವ್ರಿಗೊಂಚೂರು ಚಾಯ್ಸ್ ಮಾಡೋಕೆ ಬಿಡಿ. ಈಗ ಒಂದು ದೇಶದಲ್ಲಿ ಎಲ್ಲದಕ್ಕೂ ವೋಟಿಂಗ್ ಇದೆ. ಒಬ್ಬ ಎಲೆಕ್ಷನಲ್ಲಿ ಒಬ್ಬ ರಾಜಕೀಯದವ್ರನ್ನ ಗೆಲ್ಸೋಕ್ಕೂ ಎಲೆಕ್ಷನ್ ಇದೆ. ಸೊ ಇದು ಈಗ ಪಬ್ಲಿಕ್ ಸರ್ವೆಂಟ್ ಕೆಲಸ ತಾನೇ. ಸೊ ಅವ್ರಿಗೂ ವೋಟ್ ಮಾಡೋಕೆ ಬಿಡಿ. ಅವ್ರಿಗೆ ಬೈಕ್ ಟ್ಯಾಕ್ಸಿ ಬೇಕಾ ಆಟೋ ಬೇಕಾ ಯಾವ್ದು ಬೆಟರ್ ಅಂತ ಅವರೇ ಡಿಸೈಡ್ ಮಾಡಲಿ. ಇವತ್ತು ಆಟೋದವರು ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತಾ ಇದ್ದೀರಾ. ನಾಳೆ ದಿನ ಬೈಕ್ ಟ್ಯಾಕ್ಸರು ರೋಡ್ಗೆ ಇಳಿದ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ, ನಮಗೊಂದು ರೂಲ್ಸ್ ಕೊಡಿ, ನಮಗೊಂದು ರೆಗ್ಯುಲೇಷನ್ ಕೊಡಿ ಅಂದರೆ ಏನು ಮಾಡ್ತಾ ಇದ್ದೀರಾ? ಸೊ ಬೆಟರ್ ಆಪ್ಷನ್ನು ಅಂದರೆ ಇಲ್ಲ, ನೀವು ಬೈಕ್ ಟ್ಯಾಕ್ಸಿಗೊಂದು ರೂಲ್ಸು ರೆಗ್ಯುಲೇಷನ್ ಅಂತ ತಗೊಂಬನ್ನಿ, ಆವಾಗ ಎಲ್ಲ ಸರೋಗುತ್ತೆ. ಅದನ್ನು ಬಿಟ್ಬಿಟ್ಟು ಏಕ್ತಮ್ಮ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದು, ಬೈಕ್ ಟ್ಯಾಕ್ಸಿ ಪೂರ್ತಿ ಯಾರು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ದಂಡ ಹಾಕೋದು. ಸೊ ಇವೆಲ್ಲ ಸುಮ್ಮನೆ ನೀವೇ ಪ್ರಾಬ್ಲಮ್ ಆಗೋಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಾ ಅನಿಸುತ್ತೆ ನನಗೆ.